ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಿಯಾಲಿಟಿ ಕಾಣಿಸುತ್ತೆ ಸರ್. ಈಗ ನಮ್ಗೆ ಯಾವುದು ಕೂಡ ಅದು ಶೂಟ್ ಮಾಡಿದ್ದಾರೆ, ಇವ್ರು ಆ್ಯಕ್ಟ್ ಮಾಡಿದ್ದಾರೆ, ಇದು ಯಾವುದು ಕಾಣಿಸ್ತಿಲ್ಲ ನಮ್ಗೆ. ಅದು ರಿಯಾಲಿಟಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಅದರಿಂದ ನಮಗೆ ಪಾಸಿಟಿವ್ ವೈಬ್ ಇದೆ ಲ್ಯಾಂಡ್ ಲಾರ್ಡ್ ಸಿನಿಮಾದ ಬಗ್ಗೆ. ಸರ್, ಇತ್ತೀಚೆಗೆ ನಮ್ಮ ರಾಜ್ಬಿ ಶೆಟ್ಟಿ ಸರ್ ಒಂದು ಹೇಳಿಕೆ ಸಿಕ್ಕಾಪಟ್ಟೆ ವೈರಲ್ ಆಯಿತು, ಬಡವ್ರ ಮಕ್ಕಳು ಬೆಳಿಬೇಕಯ್ಯ ಅಂತ. ಸೊ ಸರ್, ಅದ್ರ ಬಗ್ಗೆ ಈ ಸಿನಿಮಾದಲ್ಲೂ ಕೂಡ ಬಡವರ ಮಾಡಿ ಎಲ್ಲ ವೀಕ್ಷಕರು ಕ್ಷಮೆ ಇರಲಿ, ಅವ್ರ ಉದ್ದೇಶ ಅದಲ್ಲ ಅನ್ಕೋತೀನಿ. ಯಾಕೆಂದರೆ ಜನರಲ್ ಆಗಿ ರಾಜ್ಬಿ ಶೆಟ್ಟಿ ಅವರು ನಾನು ಕಂಡಂಗೆ ಸೆಟ್ನಲ್ಲಾಗಲಿ ಎಲ್ಲೇ ಆಗಲಿ ಫಸ್ಟು ಮಾತಾಡ್ಸೋದು ಎಲ್ಲ ಬಡವ್ರ ಮಕ್ಕಳನ್ನೇ ಕರೆದು ಅಪ್ಪಿ ಮುದ್ದಾಡಿ ಮಾತಾಡಿ ಬಾಕಂದ ಏನು ಎತ್ತ ಅಂತ ಮಾತಾಡ್ತಾರೆ. ಬಹುಶಃ ಇದೊಂದು ವೇದಿಕೆಯಲ್ಲಿ ನಾನು ಎಲ್ಲರನ್ನು ಬೇಡ್ಕೋತೀನಿ, ದಯಮಾಡಿ ಆ ಥರದ ಮನುಷ್ಯ ಅಲ್ಲ ರಾಜ್ಬಿ ಶೆಟ್ಟಿ. ನಿಂತಿದ್ದಾರೆ ಸರ್, ನಮ್ಗೆ ಗೊತ್ತಿರೋಂಗೆ ಎಷ್ಟೋ ಮೆಡಿಕಲ್ ಇಶ್ಯೂಸ್ ನೀವು ಮಾತಾಡ್ಬೇಕಾದ್ರೆ ಅದೆಲ್ಲೋ ಗೊತ್ತಿಲ್ಲ. ನಾನು ಮಾತಾಡಿಲ್ಲ, ಅದು ಹಾಗೆ ಇರ್ಲೂ ಇಲ್ಲ ಕೂಡ. ಆಮೇಲೆ ಅದಕ್ಕೊಂದು ಪೊಲಿಟಿಕಲ್ ಆಂಗಲ್ ಕೊಟ್ರು. ಅಂಡ್ ನನ್ಗೆ ತೊಂದರೆ ಇಲ್ಲ ಅನ್ಸುತ್ತೆ. ಏನಂದ್ರೆ ಆಕ್ಚುಲಿ ಜನ ನಾವ್ ಏನೇ ಮಾತಾಡಿದ್ರು ಕೂಡ ಅದನ್ನ ಜಡ್ಜ್ ಮಾಡ್ಬೇಕು, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕು. ಅದ್ರಲ್ಲಿ ನಂಗೆ ಬೈದ್ರು ಪರವಾಗಿಲ್ಲ, ಬಟ್ ಚಿಂತೆ ಮಾಡ್ಬೇಕು, ಯೋಚನೆ ಮಾಡ್ಬೇಕು, ಸರಿ ಮಾತಾಡಿದ್ನ ತಪ್ಪು ಮಾತಾಡಿದಾನ ಅಂತ. ಐ ಥಿಂಕ್ ಅದನ್ನ ಕಂಪ್ಲೀಟ್ ನೋಡಿದ್ರೆ ತಪ್ಪ ಸರಿನ ಅಂತ ಅವ್ರ ವಿವೇಚನೆ ಬಿಟ್ಟಿಲ್ಲ. ನಾನು ಕಂಡಂಗೆ ಎಲ್ಲರಲ್ಲೂ ಸಮಾನತೆ ಹುಡುಕುವಂಥ ಮತ್ತೊಂದು ಒಳ್ಳೆ ಮನಸ್ಸಿರುವಂಥ ವ್ಯಕ್ತಿ. ಸೊ ಹಂಗಾಗಿ ಯಾರು ಅನ್ಯತಾ ಭಾವಿಸ್ತೀರಾ, ನಮ್ಮೆಲ್ಲ ಕಲಾವಿದರನ್ನು ಕ್ಷಮಿಸಿ, ಏನೇ ತಪ್ಪಿದ್ರು ಕ್ಷಮಿಸಿ. ನೀವು ಹೇಗೆ ಸ್ವೀಕಾರ ಮಾಡಿದ್ರಿ ಸರ್? ಇಲ್ಲ, ನನಗೆ ತೊಂದರೆ ಇಲ್ಲ. ನನಗೆ ಹೇಳಿದ್ರು ಅದ್ರ ಬಗ್ಗೆ ಜನ ಮಾತಾಡ್ತಿದ್ದಾರೆ ಅಂತ. ಮಾತಾಡ್ಬೇಕು ಕೂಡ. ಹೌದು. ಯಾಕಂದ್ರೆ ಏನಂದ್ರೆ ಅದು ಬರೀ ಸ್ಲೋಗನ್ ಮಾತಲ್ಲಿ ನಮ್ಮ ಇದಕ್ಕೆ ಮೂಗಿನ ನೇರಕ್ಕೆ ನಾವು ಬಳಸ್ಕೊಳ್ದೆ ಅದ್ರ ಬಗ್ಗೆ ನಾವು ದುಡಿತಾ ಇದೀವಾ, ಅದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಆಗ್ಬೇಕು. ಈಗ ನಾನು ಬರೀ ಅದು ಹೇಳಿದ್ರೆ ಸಾಕ, ನನ್ನ ದುಡಿತಾ ಏನು, ನನ್ನ ಶ್ರಮ ಏನು. ಈಗ ನಾನು ದುಡಿತಾ ಇದ್ದೀನಿ ಅಂದ್ರೆ ನಾನು ಅದನ್ನ ನಾನು ತೋರಿಸ್ಕೊಳಕ್ ಇಷ್ಟನೂ ಪಡಲ್ಲ. ನಾನು ಬಡವರ ಪರ ನಾನೇ, ಅಂದ್ರೆ ನನ್ನ ಬ್ಯಾಕ್ಗ್ರೌಂಡ್ ನಾನು ಹೇಳಲ್ಲ. ಈಗಲೂ ನಾನು ಹೇಳ್ಬೋದು. ನಮಗೆ ಗೊತ್ತಿದೆ ಸರ್, ನನಗೆ ಗೊತ್ತಿದ್ದಂಗೆ ಸರ್, ಇವರು, ನಾನು ಓಪನ್ ಆಗಿ ಇಲ್ಲಿ ಹೇಳ್ತೀನಿ ಕ್ಯಾಮ್ರಾ ಮುಂದೆ, ಇವನ್ ನೀವು ಅಷ್ಟೇ ಎಷ್ಟೋ ಜನಕ್ಕೆ ಬೆನ್ನ ಹಿಂದೆ ಹೆಲ್ಪ್ ಮಾಡ್ತಾರೆ, ಅದು ನಮ್ಗೆ ಗೊತ್ತಿರೋಂಥ ವಿಚಾರ. ಬಟ್ ಇತ್ತೀಚೆಗೆ ನಮಗೆ ಯಾರಿಗೋ ಬೇಕಾದವ್ರಿಗೆ ನಿಂತರು ಸರ್, ನಮ್ಗೆ ಗೊತ್ತಿಲ್ದಂಗೆ ಅವ್ರಿಗೆ ಎಷ್ಟೋ ಅಮೌಂಟ್ ನಾವು ಲೆಕ್ಕನೇ ಹಾಕೋಕ್ಕಾಗಲ್ಲ ಆ ಥರ ತಗೊಂಡೋಗಿ ನಿಂತು ಹಾಸ್ಪಿಟ್ಲ್ ಹತ್ರ ಬಾಳೆಹಣ್ಣನ್ನ ಕಳಿಸಿ ಅವ್ರಿಗೆ ಈ ಥರದ ಹೆಲ್ಪ್ಗಳು ಅವರು ಮಾಡ್ತಾ ಇರ್ತಾರೆ. ಮನುಷ್ಯರು ಅನ್ನೋ ಕಾರಣ ಬಿಟ್ರೆ ಬೇರೆ ಅದಕ್ಕೇನು ಎಕ್ಸ್ಟ್ರಾ ಇರ್ಬೇಕು ಗೊತ್ತಿಲ್ಲ. ಐ ಥಿಂಕ್ ನನಗೆ ಅದೇ ಅಂದ್ರೆ ನನಗೊಂದು ನಾನು ದುಡ್ಡು ಮಾಡ್ಬೇಕು ಅಂತ ಬಹಳ ಆಸೆ. ಯಾಕಂದ್ರೆ ನನಗೆ ಗೊತ್ತು ನಾನು ದುಡ್ಡು ಮಾಡಿದ್ರೆ ನಾನು ಈಸಿಲಿ ಕೊಡಬಲ್ಲೆ ಅಂತ. ಯಾಕಂದ್ರೆ ನನಗೇನಂತ ಮೋಹ ಇಲ್ಲ. ಬಟ್ ಅದೇ ನನಗೆ ಯಾವುದು ಕೂಡ ಬರೀ ಒಂದು ಹೇಳಿಕೆಗೆ ಸೀಮಿತ ಆಗದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು, ಅದ್ರ ಬಗ್ಗೆ ಮಾತಾಡ್ಬೇಕು. ನಾವು ಅದ್ರ ಬಗ್ಗೆ ಎಂತದೇ ಆಗ್ಲಿ, ನಾನು ಹೇಳಿದ್ರು ಅಷ್ಟೇ, ನಾನು ಹೇಳಿದ್ರೆ ಏನು ಎಲ್ಲ ತಿಳಿದವನು ಅಂತಲ್ಲ, ವಿಜಿ ಸರ್ ಹೇಳಿದ್ರು ಅಷ್ಟೇ, ಅದೇ ಯಾಕೆ ಹಂಗೆ ಹೌದಾ ನನಗೇನೋ ತಪ್ಪಂತ ಕಾಣಿಸುತ್ತೆ. ಕರೆಕ್ಟ್, ನಾನು ನನ್ನ ಒಪಿನಿಯನ್ ಹೇಳಿ ತಪ್ಪಾಗಿ ಕಾಣಿಸ್ಬೋದು. ನಾನು ಸಿನಿಮಾದಲ್ಲಿ ಮಾತ್ರ ಹೇಳ್ತಾ ಇರೋದು. ಹಾಗಂತ ರಿಸರ್ವೇಶನ್ ಬೇಕೇ ಬೇಕು. ಆದ್ರೆ ಪರವಾಗಿ ಮಾತಾಡೋದು ನಾನು ಯಾಕೆ ಬೇಕು, ಅದಕ್ಕೆ ನಂದೇ ಆದ ಒಂದು ನಾನು ಅದನ್ನ ನೋಡಿದ್ದೀನಿ. ಅದರಿಂದ ಏನೆಲ್ಲ ಸಮಸ್ಯೆಗಳಿದೆ, ಒಬ್ಬ ಶೋಷಿತ ವರ್ಗದವನು ಎಷ್ಟು ಕಷ್ಟ, ಅವನು ಬರೀ ಅವನೊಂದು ಓದ್ ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ಕಷ್ಟ ಇದೆ, ಅದೆಲ್ಲ ನಾನು ನೋಡಿದ್ದೀನಿ. ನಾನು ಅದ್ರ ಬಗ್ಗೆ ಮಾತಾಡಿದ್ದಲ್ಲ. ನಾನು ಹೇಳಿದ್ದು ಅದು ಬರೀ ಟ್ರಂಪ್ ಕಾರ್ಡ್ ಆಗ್ಬಾರ್ದು. ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಸಿನಿಮಾ ಹೆಂಗ್ ಮಾಡಿದ್ರಿ ಅಂತ ಕೇಳಿದ್ರೆ ನನ್ನ ತಂದೆ ಎಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಕತೆ ಹೇಳ್ಬಿಟ್ಟು ನಾನು ಸೆಲ್ ಮಾಡೋದಲ್ಲ. ಸಿನಿಮಾ ಚೆನ್ನಾಗಿದೆ, ಮಾಡಿದೀವಿ ನೋಡಿ, ಅದು ಫಸ್ಟ್ ಆಗ್ಬೇಕು ಅಂತ ನಾನು ಹೇಳೋದು. ಅಂದ್ರೆ ಮೇ ಬಿ ಸರ್, ಇವು ಯಾಕೆ ಈ ಎಲ್ಲ ಪಾತ್ರಗಳು ಸೂಪರ್ ಆಗಿ ಯಾಕೆ ಕಾಣಿಸ್ತಾ ಅಂದ್ರೆ ಎಲ್ಲರೂ ಕಷ್ಟದಿಂದ ಬಂದವರೇ ಇರೋದು ಇಲ್ಲಿ. ಈಗ ನಮ್ಮ ವಿಜಿ ಸರ್ ಆಗ್ಲಿ ಇವರಾಗ್ಲಿ ಒಂದು ಆ್ಯಪಲ್ಗೆ ಒದ್ದಾಡಿದ ದಿನ ಇದೆ. ಆಕ್ಚುಲಿ ಒಂದು ಆ್ಯಪಲ್ ತಿನ್ನೋದಕ್ಕೆ ಅವ್ರ ಅಮ್ಮನ ಹತ್ರ ಅವರು ಇನ್ನೇನಿಲ್ಲ ಬಿಡು ಲೈಫಲ್ಲಿ ಅಂತ ಹೇಳಿ ಅಲ್ಲ ಸರ್. ಆಗ ತುಂಬಾ ಚಿಕ್ಕವನಿರ್ಬೇಕಾರೆ ಅಲ್ಲ, ನಾನ್ ಡಿಗ್ರಿಲಿದ್ದೆ, ನನಗೆ ಗೊತ್ತಿಲ್ಲ ನಮ್ಮ ಅಮ್ಮಂಗೆ ಅಷ್ಟು ಹರ್ಟ್ ಆಗುತ್ತೆ ಅಂತ. ನಾವು ಒಟ್ಟಿಗೆ ಮಲ್ಕೊಂಡಿದ್ವಿ ಸಾಲಲ್ಲಿ. ಸೊ ನನಗೆ ಮಧ್ಯರಾತ್ರಿ ಯಾಕೋ ಎಚ್ಚರಿಕೆ ಆಯ್ತು, 11:30. ನಮ್ಮ ಅಮ್ಮಂಗೆ ಎಚ್ಚರಿಕೆ, ಅಮ್ಮ ಅಂದೆ. ಅಮ್ಮಗ ಅಂದೆ, ಏನಿಲ್ಲ, ನಂಗೆ ಒಂದು ಇಡೀ ಆ್ಯಪಲ್ನ ಕಂಪ್ಲೀಟ್ ತಿನ್ಬೇಕು ಅಂತ ಬಹಳ ಆಸೆ ಅಂದೆ. ಅವರು ಬೆಳಿಗ್ಗೆ ತನಕ ಹತ್ತಿದಾರಂತೆ. ನನಗೆ ಗೊತ್ತಿರ್ಲಿಲ್ಲ. ನಾವು ಚಿಕ್ಕವ್ರು ಇರ್ತಾ ಎಲ್ಲೋ ಸರ್ ನೆಂಟ್ರು ತಂದ್ರೆ ಕಟ್ ಮಾಡಿ ಒಂದೊಂದು ಇಷ್ಟಿಷ್ಟು ಕೊಡೋದಲ್ವಾ, ಅದು ಇಡೀ ಅಲ್ವಾ ಇಷ್ಟು ಒಂದು ಇಡೀ ಹಿಡ್ಕೊಂಡು ಅದು ತಿನ್ಬೇಕು ಅನ್ನೋ ಆಸೆ. ಏನ್ ತುಂಬಾ ಚಿಕ್ಕವ್ರು ಇರ್ತಾ ಅಲ್ಲ, ಡಿಗ್ರಿಲಿ ಇರ್ಬೇಕಾರೆ ನಮ್ಮಮ್ಮಂಗೆ ಅದು ಹರ್ಟ್ ಆಗಿತ್ತು. ಸೊ ಅವ್ರ ಕೆಲ್ಸಕ್ಕೆ ಹೋಗ್ತಿದ್ರಲ್ಲ, ಸಂಬಳ ಆದಾಗ ಫಸ್ಟ್ ಒಂದು ಆ್ಯಪಲ್ ಕೊಟ್ಟಿದ್ರು. ನನಗೆ ಈಗಲೂ ಗೊತ್ತಿಲ್ಲ ಯಾಕೆ ಅವತ್ತು ತಂದು ಕೊಟ್ರು ಅಂತ. ಅದನ್ನ ಯಾವತ್ತ ಅಲ್ಲ, ಸೀರಿಯಸ್ಲಿ ನೋಡಿ ಸರ್, ಅದು ಒಂಥರ ನೋವೇ ಅಲ್ವಾ. ಈಗ ನಿಮ್ಮ ಲೈಫಲ್ಲಿ ನೋಡಿ, ಅದಕ್ಕೆ ಕರೆಕ್ಟ್ ಎಲ್ಲರೂ ನೋಡಿ ಕರೆಕ್ಟಾಗಿ ಆಯ್ಕೆ ಮಾಡ್ಕೊಂಡಿದ್ದೀರಾ ಸರ್ ನೀವು. ಇದು ಮೇ ಬಿ ಕತೆ ಬರೆಯುವಾಗ್ಲೇ ಇವರೆಲ್ಲ ತಲೆಯಲ್ಲಿ ಇದ್ರು ಅನ್ಸುತ್ತಲ್ಲ ನಿಮ್ಗೆ ಅಂತ ಹೇಳಿ. ಇವರು ಇದ್ರಲ್ಲಿ ಸಿನಿಮಾದಲ್ಲಿ, ಬಟ್ ಅದು ಗೊತ್ತು. ಆದ್ರೂ ಈಗ
ಬರ್ಬೇಕಲ್ಲ ಸರ್, ಹೆಂಗಿದ್ರು ಪಾತ್ರದೊಳಗೆ ಜೀವಿಸ್ಬೇಕಂದ್ರೆ ಯಾವ ಅನುಭವ ಆದ್ರೂ ಇರ್ಬೇಕು. ಅಲ್ವಾ, ಅನುಭವಗಳಿರ್ಲೇಬೇಕು. ಹೌದು.